ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಚಿಕನ್ ತಗೊಂಡಿದ್ದೀನಿ. ಇದರಲ್ಲಿ 1/4 kg ಇದೆ. ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ತಂದಿದ್ದೀನಿ ನೈಸಾಗಿ. ಹೀಗೆ ಪುಡಿ ಆಗಬೇಕು. ಇದು ನೈಸ್, ಏನು ತುಂಡು ತುಂಡು ಏನು ಇರಬಾರ್ದು ಇದರಲ್ಲಿ. ಮೊದಲಿಗೆ ಬಾಣಲೆ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಮೊದಲಿಗೆ ತೆಂಗಿನೆಣ್ಣೆ ಹಾಕ್ತಿದ್ದೀನಿ 1 ಟೇಬಲ್ ಸ್ಪೂನು. ಬಿಸಿ ಆಗಬೇಕು ಸ್ವಲ್ಪ. ಎಣ್ಣೆ ಬಿಸಿ ಆಯಿತು. ಜೀರಿಗೆ ಹಾಕ್ತಿದ್ದೀನಿ ಅರ್ಧ ಟೀ ಸ್ಪೂನು. ಬೆಳ್ಳುಳ್ಳಿ ಹಾಕ್ತಿದ್ದೀನಿ 6-7 ತಗೊಂಡಿದ್ದೀನಿ. ಸಣ್ಣ ಕಟ್ ಮಾಡಿ ತಂದಿದ್ದೀನಿ. ಶುಂಠಿ ಹಾಕ್ತಿದ್ದೀನಿ ಅರ್ಧ ಇಂಚು ಸಣ್ಣ ಕಟ್ ಮಾಡಿದ್ದೀನಿ. ಹಸಿಮೆಣಸು ಹಾಕ್ತಿದ್ದೀನಿ 2, ಅದು ಸಣ್ಣ ಕಟ್ ಮಾಡಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು. ಚೆನ್ನಾಗಿ ಫ್ರೈ ಆಯಿತು. ಈರುಳ್ಳಿ ಹಾಕ್ತಿದ್ದೀನಿ 2 ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ. ಇದು ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಯಿತು ಈರುಳ್ಳಿ ಎಲ್ಲ. ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ 2 ಟೀ ಸ್ಪೂನು. ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್ 1 ಟೀ ಸ್ಪೂನು. ಗರಂ ಮಸಾಲ 1 ಟೀ ಸ್ಪೂನು. ಅರಶಿನ ಅರ್ಧ ಟೀ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಬೇಕಾದಷ್ಟು ಹಾಕಿದ್ರೆ ಸಾಕು ನೋಡಿಕೊಂಡು. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಚಿಕನ್ ಹಾಕ್ತಿದ್ದೀನಿ, ಚೆನ್ನಾಗಿ ರುಬ್ಬಿ ತಂದೆ ನೈಸಾಗಿ. 1/4 kg ಇದೆ ಇದರಲ್ಲಿ. ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೀರೇನು ಹಾಕಲಿಕ್ಕಿಲ್ಲ, ಇದೇ ನೀರಾಗುತ್ತೆ. ಇದೊಂದು 1/4 ಗಂಟೆ ಫ್ರೈ ಆಗಬೇಕು. ಇದರಲ್ಲಿ ಚಿಕನ್ ಎಲ್ಲ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. 1/4 ಗಂಟೆ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಇದನ್ನು. ಚಿಕನ್ ಚೆನ್ನಾಗಿ ಬೆಂದಿದೆ. 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇದಾಯ್ತು, ಇದು ಸಾಕು. ಇದನ್ನು ತೆಗಿತಾ ಇದ್ದೀನಿ. ಚಿಕನ್ ರೆಡಿ ಆಗಿದೆ. ಈಗ ತಣ್ಣಗೆ ಆಗಿದೆ ಇದು. ಇದನ್ನೀಗ ಮಿಕ್ಸರಿ ಪುನಃ ಪುಡಿ ಮಾಡಬೇಕು. ಇದು ಸ್ವಲ್ಪ ತುಂಡು ತುಂಡು ಇದೆ, ಅದು ಮತ್ತೆ ಕಟ್ಲೆಟ್ ಬಿಡುವಾಗ ತುಂಡಾಗುತ್ತೆ, ಕಟ್ಟಾಗುತ್ತೆ. ಇದನ್ನು ಪುಡಿ ಮಾಡಿಕೊಂಡು ಬರ್ತೀನಿ. ರೆಡಿ ಮಾಡಿದ ಮಸಾಲವನ್ನು ಮಿಕ್ಸಿಯಲ್ಲಿ ರುಬ್ಬಿ ತಂದಿದ್ದೀನಿ ಚೆನ್ನಾಗಿ. ಪುನಃ ಗಂಟು ಏನಿಲ್ಲ, ಪೀಸ್ ಏನಿಲ್ಲ ಇದರಲ್ಲಿ. ಚೆನ್ನಾಗಿ ರುಬ್ಬಿ ತಂದಿದ್ದೀನಿ. ಇಲ್ಲದ್ರೆ ಕಟ್ಲೆಟ್ ಮಾಡುವಾಗ ಕಟ್ಟಾಗುತ್ತೆ ನಾವು ಎಣ್ಣೆಗೆ ಬಿಡುವಾಗ. ಈಗ ಹಸಿಮೆಣಸು ಹಾಕ್ತಿದ್ದೀನಿ 1, ಸಣ್ಣಗೆ ಕಟ್ ಮಾಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ತಂದಿದ್ದೀನಿ, ಸಣ್ಣಗೆ ಕಟ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯ್ತು ಇದು. 2 ಆಲೂಗಡ್ಡೆಯನ್ನು ಬೇಯಿಸಿ ತಂದಿದ್ದೀನಿ.
ಚೆನ್ನಾಗಿ ಪುಡಿ ಮಾಡ್ತಿದ್ದೀನಿ ನೈಸಾಗಿ. ಇದನ್ನು ಹಾಕ್ತಿದ್ದೀನಿ, ಇದಾದರೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸಿ ಆಗಬೇಕು ಇದು ಈ ಚಿಕನ್ ಒಟ್ಟಿಗೆ. ಚೆನ್ನಾಗಿ ಮಿಕ್ಸ್ ಆಯಿತು. ಕೈಯಲ್ಲೇ ಮಿಕ್ಸ್ ಮಾಡಬೇಕು ಇದನ್ನು, ಇಲ್ಲದ್ರೆ ಮಿಕ್ಸ್ ಆಗೋದಿಲ್ಲ. ಇದು ಆಯ್ತು, ಇದು ರೆಡಿ. 2 ಮೊಟ್ಟೆ ತಗೊಂಡಿದ್ದೀನಿ, ಇದನ್ನೀಗ ಕಟ್ ಮಾಡ್ತಿದ್ದೀನಿ. 2 ಮೊಟ್ಟೆ ಕಟ್ ಮಾಡ್ತಾ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, 1/4 ಟೀ ಸ್ಪೂನು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಚೆನ್ನಾಗಿ ಮಿಕ್ಸ್ ಆಯಿತು, ಮೊಟ್ಟೆ ರೆಡಿ ಆಯ್ತಿದು. ಬ್ರೆಡ್ ಪುಡಿ ಮಾಡಿ ತಂದಿದ್ದೀನಿ, ಚೆನ್ನಾಗಿ ಪುಡಿ ಪುಡಿ ಆಗಿದೆ. ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ 1/4 ಟೀ ಸ್ಪೂನು. ಚಾಟ್ ಮಸಾಲ 1/2 ಟೀ ಸ್ಪೂನು. 1/4 ಟೀ ಸ್ಪೂನು ಗರಂ ಮಸಾಲ. ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಈ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಚೆನ್ನಾಗಿ ಬ್ರೆಡ್ ಪುಡಿಗೆ ಮಿಕ್ಸ್ ಮಾಡಬೇಕು. ಬ್ರೆಡ್ಡನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ತಂದಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಯಿತು. ಇದು ಸಹ ರೆಡಿ ಆಯಿತು, ಎಲ್ಲ ರೆಡಿ ಆಗಿದೆ. ಕಟ್ಲೆಟ್ ಹಚ್ಚಿ ತಗೊಂಡಿದ್ದೀನಿ, ಇಂಥ ಅಚ್ಚಿಯನ್ನು. ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ. ಒಂದು ಉಂಡೆಯನ್ನು ತಗೊಂಡಿದ್ದಕ್ಕೆ ಇಡ್ತಾ ಇದ್ದೀನಿ. ಟೈಟಾಗಿ ಇಡಬೇಕು. ಹೀಗೆ ಸಾಕಾಗದೆ ಪುನಃ ಸ್ವಲ್ಪ ಇಡಬೇಕು. ಟೈಟ್ ಮಾಡಬೇಕು. ಹೀಗೆ ಟೈಟ್ ಆಯ್ತು. ಇದು ಇದರೊಳಗೆ ಹೀಗೆ ಮಾಡಬೇಕು, ಉಲ್ಟಾ. ಟೈಟ್ ಆಯ್ತು. ಇದು ಇದನ್ನೀಗ ತೆಗಿತಾ ಇದ್ದೀನಿ. ಮೆಲ್ಲಗೆ ಒಂದೇ ಲೆಕ್ಕ ತೆಗಿಬೇಕು ಇದನ್ನು. ಆಯ್ತು, ತೆಗೆದಿದ್ದೀನಿ. ಆಯ್ತು, ರೆಡಿ ಆಯ್ತಿದು. ನೀವು ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ. 7 ಕಟ್ಲೆಟ್ ಮಾಡಿಟ್ಟಿದ್ದೀನಿ. ಇದರಲ್ಲಿ 20 ಕಟ್ಲೆಟ್ ಆಗುತ್ತೆ. ಈಗ 7 ಮಾಡಿದ್ದೀನಿ ಮೊದಲು. ಮೊಟ್ಟೆ ರೆಡಿ ಮಾಡಿಟ್ಟಿದ್ದೀನಿ. ಈ ಕಟ್ಲೆಟನ್ನು ಇದಕ್ಕೆ ಹಾಕ್ತಿದ್ದೀನಿ. ಹೀಗೆ ಹಾಕಬೇಕು. ಹೀಗೆ ಇದಕ್ಕೆ ಮುಳುಗಿಸಿ ಬ್ರೆಡ್ ಹುಡಿಲಿ ಅದಕ್ಕೆ ಹಾಕ್ತಿದ್ದೀನಿ. ಇದು ಹೀಗೆ ಹಾಕಬೇಕು ಹುಡಿಯನ್ನು. ಆಯಿತು, ಹಾಕಿ 7 ಸೈಗೆ ಮಾಡಿ ಇಡ್ತಾ ಇದ್ದೀನಿ. ಈಗ ಕಟ್ಲೆಟ್ 7 ಮಾಡಿ ಇಟ್ಟಿದ್ದೀನಿ. ಇದನ್ನೀಗ ಮೊದಲಿಗೆ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಈ ರೆಡಿ ಮಾಡಿದ ಕಟ್ಲೆಟನ್ನು ಹಾಕ್ತಾ ಇದ್ದೀನಿ. ನಾಲ್ಕು ಹಾಕಿದ್ದೀನಿ. ಈಗ ಮಗುಚಿ ಹಾಕ್ತಿದ್ದೀನಿ. ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಯಾವುದು ಕೂಡ ಆಗುತ್ತೆ. ಸ್ವಲ್ಪ ಫ್ರೈ ಆಗಬೇಕು. ಮತ್ತೆ ಅದು ಫ್ರೈ ಆಯಿತು. ಇದನ್ನು ತೆಗಿತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ನಾನು ತೆಗೆದು ಟಿಶ್ಯೂ ಪೇಪರ್ ಇಲ್ಲಾದರೆ ಪೇಪರಲ್ಲಿ ಹಾಕಬೇಕು. ಎಲ್ಲ ಎಣ್ಣೆ ಹೀರಿಕೊಳ್ಳುತ್ತೆ.
ಕಟ್ಲೆಟ್ ಮಾಡಿ ಆಯಿತು. 7 ಕಟ್ಲೆಟ್ ಮೊದಲು ಮಾಡಿದ್ದೀನಿ, ಇನ್ನೂ ಸಹ ಮಾಡಲಿಕ್ಕಿದೆ. ಈಗ ಇದನ್ನು ಚೆನ್ನಾಗಿದೆ, ಇದು ಕಟ್ಲೆಟ್, ಚಿಕನ್ ಕಟ್ಲೆಟ್. ಇದು ನಾನು ಕಟ್ ಮಾಡ್ತಿದ್ದೀನಿ. ಒಳಗಡೆ ಸ್ಮೂತ್ ಆಗಿದೆ, ಚೆನ್ನಾಗಿದೆ ಇದು. ನೀವು ಸಹ ಒಮ್ಮೆ ಟ್ರೈ ಮಾಡಿ.